ಇನ್ಫ್ಲೂಯೆನ್ಸ್. ಒತ್ತು ಇಲ್ಲಿ ಒತ್ತು ಅಲ್ಲಿ ಒತ್ತು ಅಂತ ಹೇಳಿ ಓಟ್ ಹಾಕಿಸ್ಕೊಳ್ತಾರೆ. ಸ್ಟಾರ್ಸ್ಗಳೆಲ್ಲ ಬೆಗರ್ಸ್ ಆಗ್ತಾರೆ, ತಿರ್ಬೋಕಿ ಪೋರ್ಕಿನೂ ಕೂಡ ಸ್ಟಾರ್ಸ್ ಆಗ್ತಾರೆ. ಎಸ್, ಈ ಮ್ಯಾಜಿಕ್ 5 ವರ್ಷಕ್ಕೂ ಒಂದ್ಸಲ ರೀ. ಲೋಕಸಭೆ ಚುನಾವಣೆ ಹತ್ರ ಆಗ್ತಿದ್ದಂತೆ ಪ್ರತಿಯೊಂದು ಸಂದರ್ಭ ಕೂಡ ರಾಜಕೀಯ ಬಣ್ಣನ ಪಡ್ಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಜನರು ಯಾರ ಬಗ್ಗೆ ಜಾಸ್ತಿ ಚರ್ಚೆ ಮಾಡ್ತಾ ಇದ್ದಾರೆ, ಹಾಗೆ ಈ ರಾಜಕೀಯ ಗಂಧ ಗಾಳಿ ಬಗ್ಗೆ ಸ್ವಲ್ಪನಾದ್ರೂ ಏನಾದ್ರೂ ತಿಳ್ಕೊಂಡಿದ್ದಾರ, ಈ ಎಲ್ಲ ಟೆಸ್ಟ್ ನಾವು ಮಾಡಬೇಕಾಗುತ್ತೆ. ಸೊ ನಾನು ಇವತ್ತು ನಿಮ್ಮನ್ನ ಆಲ್ ಆಫ್ ದ ಸಿಟಿ ದೇವಿಜಿ ರೋಡಲ್ಲಿರುವ ರೋಟಿಗರ್ಗೆ ಕರ್ಕೊಂಡು ಬಂದಿದ್ದೀನಿ. ಎಲ್ಲ ಥರದ ಪೀಪಲ್ ಕೂಡ ಇಲ್ಲಿ ಬರ್ತಾರೆ. ಸೊ ಎಲ್ಲ ಥರ ಒಪಿನಿಯನ್ ನಮಗೆ ಸಿಗುತ್ತೆ. ಸೊ ವೆರಿ ಫಾರ್ ವಾಟ್, ಬನ್ನಿ ಬನ್ನಿ ಬನ್ನಿ. ಆಂಟಿ, ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಡಿಯೂರಪ್ಪ ಅವರು, 22 ಸೀಟ್ ಪಕ್ಕ ಅಂತ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಡೈರೆಕ್ಟ್ ಆನ್ಸರ್ ಹೇಳ್ಬೋದಾ? ನೋಡಿ, ದೇಶದಲ್ಲಿ ಯಾವ ಕಾರ್ಯಕ್ರಮ ನಡೀತಾ ಇದೆ, ಯಾವ ಪರಿಸ್ಥಿತಿ ಇದೆ ಅನ್ನೋದನ್ನು ನೋಡಿಕೊಂಡು ಮಿನಿಸ್ಟರ್ಗಳು ಮಾತಾಡಬೇಕು. ಯಾವ ಪಕ್ಷದವರಾದರೆ ಆಗಬಹುದು, ಯಾವುದು ಒಂದು BJP ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಏನಾದರೂ ಆಗ್ಬೋದು. ಜವಾಬ್ದಾರಿ ಇಲ್ಲದೆ ಯಾವ ಹೇಳಿಕೆಗಳನ್ನು ಯಾರೂ ಕೊಡಬಾರ್ದು. ಹೌದು, ಯಡಿಯೂರಪ್ಪ ಅವರು BJP ಅವರೇ ಆದ್ರೂ ಸಹ ಈಗ ಪರಿಸ್ಥಿತಿ BJP ಕಾಂಗ್ರೆಸ್ದಲ್ಲ, ದೇಶದ್ದು. ಅದನ್ನು ಪ್ರಮುಖವಾಗಿ ಗಮನ ಇಟ್ಕೊಂಡು ಮಾತಾಡಬೇಕಾಗಿರೋದು ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಒಂದು ಕರ್ತವ್ಯ, ಆದ್ಯ ಕರ್ತವ್ಯ. ಈ ಹೇಳಿಕೆಗಳಿಗೆ ಆಮೇಲೆ ಅನ್ವಾಂಟೆಡ್ ಮೆಸೇಜ್ಗಳಿಗೆ ಯಾರೂ ತಗ್ಗಬಾರ್ದು. ಒಂದ್ ಕಡೆ ದೇಶಕ್ಕೋಸ್ಕರ ಶ್ರಮಪಟ್ಟು ಬಲಿದಾನ ಕೊಟ್ಟು ದೇಶಕ್ಕೋಸ್ಕರ ಹೋರಾಡ್ತಾ ಇರುವ ಸೈನಿಕರು, ಆದ್ರೆ ಇನ್ನೊಂದ್ ಕಡೆ ಆ ಸೈನಿಕರ ಬಲಿದಾನ ಏನಿದೆ ಅದನ್ನ ರಾಜಕೀಯ ಬಣ್ಣ ಲೇಪನ ಕೊಟ್ಟು ತಮ್ಮ ಪಕ್ಷಗಳಿಗೆ ಪ್ರಾಫಿಟ್ ಮಾಡ್ಕೊಳ್ತಾ ಇರುವಂತ ರಾಜಕಾರಣಿಗಳು. ಇದ್ರ ಬಗ್ಗೆ ಜನರು ಏನ್ ಹೇಳ್ತಾರೆ? ಹಾಯ್ ಮಾ, ಯಾರಿವರು? ಯಡಿಯೂರಪ್ಪನವರು. ಯಾರವರು? ಮುಖ್ಯಮಂತ್ರಿ ಆಗಿದ್ದವರು, ಮಾಜಿ ಮುಖ್ಯಮಂತ್ರಿ. ಯಾವ ಪಕ್ಷ? ಜನತಾ ಪಕ್ಷ. ರೀಸೆಂಟ್ ಆಗಿ ಅವರೊಂದು ಹೇಳಿಕೆ ಕೊಟ್ರು, ಏನಂತ ಗೊತ್ತಾ? ಏನಂತ ಕೊಟ್ರು? ಈ ಸಲ ಲೋಕಸಭಾ ಚುನಾವಣೆಯಲ್ಲಿ 22 ಸೀಟ್ ಫಿಕ್ಸ್ ಅಂತ. ಏನ್ ಹೇಳ್ತೀರಾ? ಏನೋ ಅವ್ರಿಗೆ ಅನ್ಸಿದೆ, ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ್ ಕರೆಕ್ಟಾ? ಇರ್ಬೋದು. ನೆಕ್ಸ್ಟ್ ಬಿಜೆಪಿನೇ ಬರ್ಬೇಕು ಅಂತ. ಹೌದು. ಯಾಕೆ? ನಮ್ಗೆ ಇಷ್ಟ BJP ಬಂದ್ರೆ ಒಳ್ಳೆ ಕೆಲಸಗಳು ಮಾಡ್ತಾರೆ. ಇದು ಎಷ್ಟನೇ ಲೋಕಸಭಾ ಚುನಾವಣೆ ನಾವು ಫೇಸ್ ಮಾಡ್ತಾ ಇರೋದು? ನೋ ಐಡಿಯಾ, ಸಾರಿ. ಓಟ್ ಹಾಕಿದ್ದೀರಾ? ಹಾಕಿದ್ದೀನಿ. ಯಾರಿಗೆ ಹಾಕಿದ್ದೀರಾ? ಹೇಳಲ್ಲ. ಓಕೆ, ಯಾಕೆ ಹಾಕ್ತೀರಾ? ಯಾರಿಗೆ ಹಾಕ್ತೀರಾ ಓಟು? ಯಾರು ಸೂಕ್ತರು ಅಂತ ಅನ್ನಿಸ್ತಾ ಇಲ್ಲ ನನಗಂತ. ನಿಮ್ಮ ಪ್ರಕಾರ ಯಾರು ಸೂಕ್ತವಾದ ವ್ಯಕ್ತಿ? ಸೂಕ್ತವಾದ ವ್ಯಕ್ತಿ ಅದೇ ವ್ಯಾಕ್ಯೂಮ್ ಇರೋದನ್ನೇ ಮೋದಿಯವರು ವಿರೋಧ ಪಕ್ಷದಲ್ಲಿ ಒಳ್ಳೆ ನಾಯಕರು ಇಲ್ಲದೆ ಇರೋದೇ ಮೋದಿಯವ್ರಿಗೆ ಲಾಭ ಆಗಿದೆ. ಮೋದಿಯವರು ಅಂತ ನನ್ನ ನಿರೀಕ್ಷೆಗೆ ತಕ್ಕಂತೆ ಆಡಳಿತ ನಡೆಸಲಿಲ್ಲ. ಇವಾಗ ಹೋಗಿ ಪಾದಪೂಜೆ ಮಾಡ್ತಾ ಇದ್ದಾರೆ, ಸಫಾಯಿ ಅವ್ರದ್ದು. ಅದರಿಂದ ಏನು ಸಾಧಿಸ್ತಾರೆ ಅವರು? ಅವ್ರಿಗಾಗಿ ಎಷ್ಟೊಂದು ಮಾಡಬೇಕಾಗಿರೋ ಕೆಲಸಗಳು ಎಷ್ಟೊಂದಿದೆ. ಇಷ್ಟು ವರ್ಷ ಮಾಡಿದ್ರೆ ಇವಾಗ ಮಾಡಿದ್ದು ತುಂಬ ನಾಟಕೀಯ ಬೆಳವಣಿಗೆ ಅನಿಸುತ್ತೆ ನನ್ನ ಪ್ರಕಾರ. ಓಕೆ, ಇದು ಯಾರು ಅಂತ ಹೇಳ್ತೀರಾ ಸರ್? ಯಡಿಯೂರಪ್ಪ. ಸ್ಟೇಟ್ಮೆಂಟ್ ಕೊಟ್ಟರು. ಹೌದು, ತುಂಬ ರಾಜಕೀಯ ಪ್ರೇರಿತವಾದ ನಮ್ಮ ವಾಯು ಈಗ ನಡೆಸಿದ್ದು ವಾಯುದಾಳಿ ಸರ್ಕಾರಕ್ಕೆ BJPಗೆ 22 ಸೀಟು ಗೆಲ್ಲಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ತುಂಬ ಅವರು ಒಬ್ಬರು ನಮ್ಮ ನಾಯಕರು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಅಸಹ್ಯ ಆಗುತ್ತೆ. ಇವರು ನಿಜವಲ್ಲೂ ನಮಗೆ ನಾಯಕರಾಗಕ್ಕೆ ಸೂಕ್ತನೋ ಇಲ್ಲೋ ಅಂತ ನಾವೇ ಎಲ್ಲರೂ ಮತ್ತೊಮ್ಮೆ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ನಾನು ರಾಜಕೀಯ ಬಗ್ಗೆ ಜಾಸ್ತಿ ಹೇಳೋದಿಲ್ಲ. ಕಾಂಗ್ರೆಸ್ ಬರಲಿ, BJP ಬರಲಿ, ಯಾರೇ ಬಂದ್ರೂ ದೇ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಂಡಿಯನ್ ಪಾಲಿಸಿ ಏನಿದೆ, ಐ ಮೀನ್ ಪ್ರಜಾಪ್ರಭುತ್ವದ ಬಗ್ಗೆ ಏನು ಪಾಲಿಸಿ ಇದೆಯೋ ಅದ್ರ ಥರ ನಡ್ಕೊಂಡು ಹೋಗಬೇಕು. ಓಕೆ, ಲೋಕಸಭೆ ಚುನಾವಣೆ ಹತ್ರ ಆಗ್ತಾ ಇದೆ. ನಿಮ್ಮ ಪ್ರಕಾರ ಯಾರು PM ಆಗಬೇಕು? ನನ್ನ ಪ್ರಕಾರ ನಾನೊಬ್ಬ ಎಜುಕೇಟೆಡ್ ವುಮೆನ್ ಆಗಿರೋದ್ರಿಂದ ಆ್ಯಂಡ್ ಐ ಆಮ್ ವರ್ಕಿಂಗ್ ವುಮೆನ್. ಸೊ ನನಗೆ BJP ಕಡೆಯಿಂದ ಮೋದಿಜಿಯವರೇ ಮತ್ತೆ ನೆಕ್ಸ್ಟ್ 5 ಇಯರ್ಸ್ ಅವ್ರು ಮಾಡಿದ್ರೆ ತುಂಬ ಒಳ್ಳೆಯದು. ಈಗ ನೀವು ಪ್ರಧಾನಿ ಆಗ್ತೀರಾ ಅಂತ ಇಟ್ಕೊಳ್ಳಿ, ಏನು ಮಾಡ್ತೀರಾ ದೇಶಕ್ಕೋಸ್ಕರ? ಯಾವ ಚೇಂಜಸ್ ತರ್ತೀರಾ? ಪ್ರಧಾನಿ ಆದರೆ ಫಸ್ಟು ಎಜುಕೇಷನ್ಗೆ ಪ್ರಿಫರೆನ್ಸ್ ಕೊಡ್ತೀನಿ. ರೂರಲ್ ಸೆಕ್ಟರಲ್ಲಿ ಇನ್ನೂ ತುಂಬ ಜನ ಮಕ್ಕಳು ಓದೋವಂಥ ಅವಕಾಶ ಬೇಕು. ಉತ್ತರ ಕನ್ನಡ ಸೈಡು, ಕಾರವಾರ ಸೈಡು, ಸಪೋಸ್ ಇಫ್ ಯು ಟೇಕ್ ಕರ್ನಾಟಕ ಓನ್ಲಿ ಸ್ಟೇಟ್, ಅಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ. ತುಂಬ ದೂರ ಹೋಗಿ ಹೋಗ್ತಾ ಇದ್ದಾರೆ ಮಕ್ಕಳು. ಸೊ ಅದೆಲ್ಲ ಸ್ವಲ್ಪ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಟೆಕ್ನಾಲಜಿ ವೈಸು ಅಲ್ಲಿ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಹಾಯ್ ಸರ್, ಹೇಗಿದೆ ಊಟ?
ಊಟ ಸೂಪರ್ ಆಗಿದೆ. ಫುಲ್ ಬಾಸ್ ಬಿಡಿದ್ದೀರಾ? ಊಟ ಮಾಡ್ತೀರಾ ನೀವು? ಸಕ್ಕತ್ತಾಗಿದೆಯಲ್ಲ ರೋಟಿಗರ್ ಊಟ? ಚೆನ್ನಾಗಿದೆ. ಸೊ ನಮ್ಮ ದೇಶದ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ ಸರ್? ದೇಶದ ಬೆಳವಣಿಗೆ ಬಗ್ಗೆ ತುಂಬ ಚೆನ್ನಾಗಿ ನಡೀತಾ ಇದೆ. ಯಾವ ಆ್ಯಂಗಲಲ್ಲಿ ಸರ್? ಬೆಳವಣಿಗೆ ಅಂತ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಲ್ಲ ಇವಾಗೆಲ್ಲ. ಏನೇನಾಗಿದೆ ನಿಮಗೂ ಗೊತ್ತಿದೆ ಏನೇನು ಆಗಬೇಕಾಗಿದೆ. ಹೇಳಿ, ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ತಿದ್ದೀರಲ್ಲ. ಏನೇನು ಆಗಲಿಲ್ಲ ಅದೆಲ್ಲ ಆಗ್ತಾ ಇದೆ. ಯು ಪಿ ಎ ಗೌರ್ಮೆಂಟಲ್ಲಿ ಏನೇನು ಮಾಡಲಿಲ್ಲ 70 ಇಯರ್ಸಿಂದ ಅದನ್ನು ಮೋದಿಯವ್ರು ಮಾಡ್ತಾ ಇದ್ದಾರೆ. ಮೋದಿ ಅವ್ರು ಪ್ರಧಾನಮಂತ್ರಿ ಇನ್ನೊಂದು 5 ಇಯರ್ಸ್ ಟರ್ಮ್ ಬಂದರೆ ಖಂಡಿತ ಈ ವಿಲ್ ಶೋ ಪ್ರೈಮ್ ಮಿನಿಸ್ಟರ್ ಅಂದರೆ ಅದಕ್ಕೆ ಒಂದು ವ್ಯಾಲ್ಯೂ ಏನು ಅನ್ನೋದನ್ನು ಹೇಳ್ಕೊಡ್ತಾರೆ. ಓಕೆ, ನೀವು ಸಪೋರ್ಟ್ ಮಾಡ್ತಾ ಇರೋದು ಬಿಜೆಪಿಗೆ ಅಂತ ಈಗ? ಬಿಜೆಪಿ ಅಂತಲ್ಲ ಮೇಡಮ್, ಆ್ಯಕ್ಚುಲಿ ಮೋದಿ ಅವ್ರು ನೋಡಿ, ಅವರಿಗೆ ಫ್ಯಾಮಿಲಿ ಇಲ್ಲ, ಏನಿಲ್ಲ. ಇಫ್ ಯು ಕನ್ಸಿಡರ್ ಆಲ್ ದ ಈಗ ರಾಹುಲ್ ಗಾಂಧಿ ಅವ್ರ ಸ್ಟೇಟ್ಮೆಂಟ್ ಎಲ್ಲ ನೋಡಿದ್ರೆ ಒಂದು ಸಣ್ಣ ಮಕ್ಕಳು ಅವ್ರಿಗೆ ಕಾರ್ಟೂನಿಸ್ಟ್ ಅಂತ ಹೇಳ್ತಾರೆ. ಬಟ್ ಮೋದಿ ಬಗ್ಗೆ ವರ್ಲ್ಡಲ್ಲಿ ಯಾರೂ ನೆಗೆಟಿವ್ ಹೇಳೋದಿಲ್ಲ. ಸೊ ಮೋದಿ ಈಸ್ ಎ ಗುಡ್ ಪರ್ಸನ್. ಮೋದಿ ಅವರು ಇನ್ನೂ ಅನದರ್ 5 ಇಯರ್ಸ್ ಟರ್ಮ್ ಬಂದರೆ ನಮ್ಮ ದೇಶ ಒನ್ ಆಫ್ ದಿ ಬಿಗ್ಗೆಸ್ಟ್ ಕಂಟ್ರಿಯಿಂದ ವರ್ಲ್ಡ್ ಖಂಡಿತ. ಮೋದಿಯವರು ಏನು ಒಂದು 11 ಡೇಸಲ್ಲಿ 40 ಜನ ಸತ್ತೋದಕ್ಕೆ 300 ಬೇರೆ ಯಾರು ಅವ್ರ ನಾಗರಿಕರನ್ನಾಗಲಿ ಬೇರೆ ಯಾರನ್ನೂ ಸಾಯಿಸಲಿಲ್ಲ. ಟೆರರಿಸ್ಟ್ನ ಹೋಗಿ ಆ ಜಾಗದಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಇಟ್ ಇಸ್ ಎ ಪ್ರೌಡ್ ಥಿಂಗ್. ಅದನ್ನು ಡಿಸ್ಕಸ್ ಮಾಡಬೇಕು ಹೊರತು ಎನಿ ಪೊಲಿಟಿಷಿಯನ್ ವೆದರ್ ಕುಮಾರಸ್ವಾಮಿ, ಯಡಿಯೂರಪ್ಪ, ಸಿದ್ದರಾಮಯ್ಯ ಯಾರಾಗಲಿ ಇದನ್ನು ರಾಜಕೀಯಕ್ಕೆ ಬೆರೆಸಬಾರ್ದು. ಬಟ್ ಬೆರೆಸಿದ್ರಲ್ಲ ಸರ್, ಈ ಸಲ ಲೋಕಸಭಾ ಚುನಾವಣೆಯಲ್ಲಿ 22 ಸೀಟ್ ಫಿಕ್ಸ್ ಅಂತ ಬರುತ್ತಲ್ಲ ಮೇಡಮ್. ಈಗೇನಾದದ್ದು ಅದು ಅಡ್ವಾಂಟೇಜೇ ಆಯಿತು ಬಿ ಜೆ ಪಿಗೆ. ಈಗೇನಂದರೆ ಸಿಟಿಯಲ್ಲಿ ಜನ ಕರೆಕ್ಟಾಗಿ ಅನಲೈಸ್ ಮಾಡಲ್ಲ. ಇಫ್ ಯು ಗೋ ಟು ರೂರಲ್ ಪ್ಲೇಸ್ ಬಿ ಜೆ ಪಿಗೆ ವೋಟ್ ಮಾಡ್ತಾರೆ ಖಂಡಿತ. ಯಾಕೆಂದರೆ ಕರೆಕ್ಟಾಗಿ ಅನಲೈಸ್ ಮಾಡ್ತಾರೆ. ಇಲ್ಲಿರೋರು ದುಡ್ಡು ತೊಗೊಳ್ತಾರೆ ಅಥವಾ ವೋಟ್ ಮಾಡಲಿಕ್ಕೆ ಹೋಗಲ್ಲ ಸಿಟಿಯವರು. ದಟ್ ಈಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಇವತ್ತಿನ ದಿನ. ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಲೋಕಸಭಾ ಕ್ಷೇತ್ರಗಳಿದೆ? 29 ಇರಬೇಕು. ಸಾರಿ, 29 ಬಂದು 28. ಓವರ್ ಆಲ್ ನಮ್ಮ ದೇಶದಲ್ಲಿ ಎಷ್ಟಿದೆ ಸರ್? ಓವರಾಲ್ 400 ಚೇಂಜ್ ಅಲ್ಲ? ಇಲ್ಲ, 570. ಸರ್ ಅಂದಾಜ್ ಮೇಲೆ ಹೆಂಗೆ ಹೇಳ್ತೀರಾ ಸರ್? ಅಂದಾಜ್ ಮೇಲೆ ಹೇಳ್ತಾ ಇದ್ದೀವಿ. ನಮ್ಮ ಸ್ಟೇಟದ್ದು ಗೊತ್ತು ಮೇಡಮ್. ಮ್ಯಾಜಿಕ್ ನಂಬರ್ ಹೇಳಿ ಅಟ್ಲೀಸ್ಟ್. ಮ್ಯಾಜಿಕ್ ನಂಬರ್ 300 ಮೇಲೆ ಬರಬೇಕು. 300 ಮೇಲೆ. ಸರ್ ನೀವು ವೋಟ್ ಮಾಡ್ತೀನಿ ಅಂತ ಹೇಳ್ತೀರಾ? 4 ಮೇಲೆ ಬರಬೇಕು. 274 ಮೇಲೆ ಬರಬೇಕು. 270. ನಿಮಗೆ ಕ್ಲಾರಿಟಿ ಇಲ್ವಲ್ಲ ಸರ್? ನಮ್ಮ ಟೆನ್ಷನ್ನೇ ನಮಗಿರುತ್ತೆ. ತಿಳ್ಕೊಬೇಕಲ್ಲ ಇದೆಲ್ಲ. ಖಂಡಿತ ತಿಳ್ಕೊಂಡು ನಿಮ್ಮ ಮಕ್ಳಿಗೆ ನೀವು ಹೇಳ್ಕೊಡ್ಬೇಕಲ್ವಾ? ಹೇಳ್ಕೊಡ್ತೀವಿ, ಖಂಡಿತ ಹೇಳ್ಕೊಡ್ತೀವಿ. ಥ್ಯಾಂಕ್ ಯು. ಯಾರಂತ ಹೇಳ್ತೀರಾ ಸರ್ ಇವರು? BS ಯಡಿಯೂರಪ್ಪ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಶಿಕಾರ್ಪುರ ತಾಲೂಕಲ್ಲಿ 83ಯಲ್ಲಿ ನಮ್ಮ ವಿಧಾನಸೌಧದಿಂದ ವಿನ್ ಆದರು. BJPಯಲ್ಲಿ ಫಸ್ಟ್ ಅವರೇನೆ. ಬಿಟ್ರೆ ವಿಕಿಪೀಡಿಯಾ ಹೇಳ್ಬಿಡ್ತಾರೆ ಇವರು. ಯಾಕೆಂದರೆ ನಮ್ಮ ತಾಲೂಕು ಅದೇನೆ. ಸರ್ ಇವ್ರು ಏನು ಹೇಳಿದ್ರಾಗಿದ್ರೆ ರೀಸೆಂಟಾಗಿ ಮೇಡಮ್, ನಾನು ರೀಸೆಂಟಾಗಿ ಇವ್ರನ್ನ ಹೇಳಿಕೆ ಏನು ಕೇಳಿಲ್ಲ. ಆದರೆ ಕೆಲವು ಒಳ್ಳೆ ಕೆಲಸಗಳನ್ನೆಲ್ಲ ನಮ್ಮ ಡಿಸ್ಟಿಕ್ಕಿಗೆ ಮಾಡಿದ್ದಾರೆ ಮೇಡಮ್. ಅವರು ಮೊದಲಿಂದ ಅಲ್ಲ 22 ಹೋರಾಟಗಾರರವರು 22 ಸೀಟ್ ಫಿಕ್ಸ್ ಅಂತ ಹೇಳಿದ್ರಲ್ಲ. ದೇಶದಲ್ಲಾದಂತಹ ಒಂದು ದೇಶ ಪ್ರೇಮದ ಹೋರಾಟನ ಯೋಧರು ಮೆರೆಸ್ತಾ ಇದ್ರೆ ಆ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಈ ಸಲ ಬಿಜೆಪಿಗೆ 22 ಸೀಟ್ ಪಕ್ಕ ಅಂತ ಹೇಳಿದ್ರಲ್ಲ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಇದು ಮಿಲಿಟ್ರಿ ಅವ್ರದ್ದು ಆ ವಿಷಯ ನೀನು ಹೇಳ್ಬಾರ್ದು ಯಾರೂ. ಅವ್ರ ಸಾಧನೆ, ಅವ್ರ ಮಿಲಿಟ್ರಿ ಅವ್ರ ಸಾಧನೆ ಅವ್ರು ಮಾಡಿದ್ದಾರೆ, ದೇಶಕ್ಕೋಸ್ಕರ ಅವ್ರು ಮಾಡಿದ್ದಾರೆ. ಬಟ್ ಅವ್ರ ಮುಖಾಂತರ ಎಲೆಕ್ಷನ್ ಯಾರು ಮಾಡಬಾರ್ದು. ನರೇಂದ್ರ ಮೋದಿ ಆ ಥರ ಮಾಡ್ತಾಯಿಲ್ಲ. ಅವರು ಒಳ್ಳೆ ಕೆಲಸ ಮಾಡ್ತಾರೆ ಸಾಧನೆ. ಅವರು ಏನು ಜಾತಿ ಆ ಥರದ್ದೇನು ನೋಡ್ಕೊಂಡು ಮಾಡ್ತಾ ಇಲ್ಲ ನರೇಂದ್ರ ಮೋದಿ ಅವರು. ಅವರು ಕೆಲಸದ ಮೇಲೆ ಹೋಗ್ತಾ ಇದ್ದಾರೆ, ಓಟ್ ಕೇಳ್ತಾ ಇದ್ದಾರೆ. ಏನು ಹೇಳಿ, ಕೆಲಸದ ಮೇಲೆ ಓಟ್ ಕೇಳ್ತಾ ಇದ್ದಾರೆ. ನರೇಂದ್ರ ಮೋದಿ ಸಾಧನೆ ಮೇಲೆ ಓಟ್ ಕೇಳ್ತಾರೆ. ಜಾತಿ ರಾಜಕಾರಣ ಏನು ಮಾಡ್ತಾಯಿಲ್ಲ. ಪ್ರತಿಯೊಂದು ವರ್ಗದವರಿಗೂ ಅವರು ಚೆನ್ನಾಗೇ ಅನುಕೂಲ ಮಾಡ್ತಾ ಇದ್ದಾರೆ ಮತ್ತು ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡ್ತಾಯಿದ್ದಾರೆ. ಮಿಲಿಟ್ರಿ ಅವ್ರಿಗೆ ಇಷ್ಟು ವರ್ಷ 70 ವರ್ಷದಿಂದನೇ ವಸ್ತುಗಳಿರಲಿಲ್ಲ, ಸಾಧನಗಳಿರಲಿಲ್ಲ. ಅಂಥವನ್ನೆಲ್ಲ ಅವ್ರು ಬಂದ ಮೇಲೆ ತರಿಸ್ಕೊಟ್ಟು ನಮ್ಮ ಯೋಧರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ. ಅವರು ಬಂದೇ ಬರ್ತಾರೆ. ನರೇಂದ್ರ ಮೋದಿನೇ ಪ್ರಧಾನಮಂತ್ರಿ ಆಗ್ಬೇಕು ಮೇಡಮ್. ಪ್ರಧಾನಿ ಆಗೋದು ಮೋದಿನೇ ಅಂತ ಫಿಕ್ಸಾ? ಹೌದು ಮೇಡಮ್, ನನ್ನ ನಂಬಿಕೆ ಪ್ರಧಾನಮಂತ್ರಿ ಆಗೇ ಆಗ್ತಾರೆ. ಖಂಡಿತ ಆಗಲ್ಲ. ಯಾಕಾಗಲ್ಲ ಸರ್? ಖಂಡಿತ ಆಗಲ್ಲ. ಅವರ ಅಭಿವೃದ್ಧಿ ಕಾರ್ಯಕ್ರಮ ಏನು ಮಾಡಿಲ್ಲ. ಯಾವುದಾದ್ರು 3 ಯೋಜನೆಗಳು ಹೇಳ್ಬಿಡಿ ಅವ್ರು ಮಾಡಿರೋದಿಲ್ಲ. ಯಾರು ಉತ್ತರ ಕೊಡ್ತಾ ಇಲ್ಲ. ಅರ್ಥ ಆಯ್ತಾ? ಅವರು ಬೊಗಳೆ ಬಿಡ್ತಾರೆ, ಸುಳ್ಳು ಹೇಳ್ತಾರೆ, ಬೋಗಸ್ ಮಾತಾಡ್ತಾರೆ, ಎಲ್ಲ ಮಕ್ಕರ್ ಮಾಡ್ತಾರೆ. ಮನುಷ್ಯರನ್ನ ಮೋಡಿ ಮಾಡ್ತಾರೆ. ಭಾಷಣಕಾರ, ಒಳ್ಳೆ ಸ್ಪೀಕರ್, ಒಳ್ಳೆ ಕನ್ವಿನ್ಸರ್, ಒಳ್ಳೆ ವೋಟ್ ಟೇಕರ್. BJP ಗೆಲ್ಲಿಸೋ ಶಕ್ತಿ ಇದೆ, ದೇಶ ನಡೆಸೋ ಶಕ್ತಿ ಅವ್ರಿಗಿಲ್ಲ. ದಯವಿಟ್ಟು ಯಾರ್ಯಾರು ಮಾತಾ ಕೇಳಿಕೊಂಡು ಏನೇನೋ ಯೋಜನೆಗಳು ಮಾಡಿದ್ರು ಎಲ್ಲ ಫೇಲ್ಯೂರ್. ಡಿಮಾನಿಟೇಷನ್ ಫೇಲ್ಯೂರ್, GST ಫೇಲ್ಯೂರ್, 2 crores ಲೇಬರ್ ಕೊಡ್ತೀನಿ ವರ್ಷಕ್ಕೆ ಅಂತ ಹೇಳಿದ್ರು, ಅದು ಫೇಲ್ಯೂರು. ಯಾರಿಗೆ ಸಪೋರ್ಟ್ ಮಾಡ್ತೀರಾ? ನಾವು ಕಾಂಗ್ರೆಸ್ಸು ಪ್ಲಸ್ ಅಲಯನ್ಸು ಕಾಂಗ್ರೆಸ್ ಬಂದರೆ ಅವ್ರಿಗೆ ಸಾಕಷ್ಟು ಅವಮಾನ ಆಗಿದೆ.
ಫೇಸ್ ಮಾಡಿರೋ ಸರ್ ಒನ್ ಸೆಕೆಂಡ್ ಸರ್ ನಾನು ಹೇಳ್ತೀನಿ ಕೇಳಿ. ನಾವು ಇವಾಗ ಒಂದು ಮನೆ ಕಡೆ ಬರ್ತಾ ಇದ್ದೀವಿ. ಪ್ರೊಸೀಡ್. ಇಲ್ಲ ಒಂದ್ ನಿಮಿಷ ಇಲ್ಲ ಲೆಟ್ ಮಿ ಕಂಪ್ಲೀಟ್ ಮೈ ಕ್ವೆಶ್ಚನ್ ಲೆಟ್ ಮಿ ಕಂಪ್ಲೀಟ್. ಓಕೆ ಅವರೊಂದು ಕ್ವೆಶ್ಚನ್ ಕೇಳ್ಬೇಡಿ ಸರ್. ಒಂದು ನಿಮಿಷ. ಓಕೆ ಲೆಟ್ ಮಿ ಕಂಪ್ಲೀಟ್. ಓಕೆ ನೀವೇನ್ ಹೇಳ್ತೀರಾ? ಮೇಡಮ್, ಆಸ್ ಐ ಟೋಲ್ಡ್ ಯು, ಐ ಆಮ್ ಎ ಹ್ಯೂಜ್ ಸಪೋರ್ಟರ್ ಆಫ್ ಮೋದಿ. ಇಂಡಿಯಾ ಕಂಡಂತಹ ಮಹತ್ತರ ವ್ಯಕ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ತುಂಬ ಜನ ಇಲ್ಲೇ ಹೇಳಿದ್ರು ನಾನು ಸೈನ್ಯಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ, ನಾಟ್ ಫಾರ್ ಮೋದಿ ಅಂತ. ಸೈನ್ಯಕ್ಕೆ ಈ ಬಲ ಕೊಟ್ಟಿರೋದು ಯಾರು? ಹೂ ಗೇವ್ ದಿಸ್ ಪವರ್ ಟು ಸೈನ್ಯ? ಹಿ ಸೆಡ್ ಆಲ್ ಪವರ್ಸ್ ಟು ಯು ಅನ್ಬಿಟ್ಟು ಅಂತ. ಇದುವರೆಗೂ ಯಾವ ಕಾಂಗ್ರೆಸ್ ಅವರಾಗ್ಲಿ ಬೇರೆ ಪಕ್ಷದವರಾಗ್ಲಿ ಇದುವರೆಗೂ ನಮ್ಮ ದೇಶ ನಾಡಿರೋರು ಯಾರು ಮೇಡಮ್ ಈ ಪವರ್ಸ್ ಕೊಟ್ಟಿದ್ದಾರೆ ಆರ್ಮಿಗೆ? ಮೋದಿನೇ. ಅವ್ರ ಸ್ಲೋಗನ್ ಏನ್ ಗೊತ್ತಾ? ಫಸ್ಟ್ ಪಕ್ಷಕ್ಕೆ ನಾವಲ್ಲ, ಫಸ್ಟ್ ದೇಶ, ಆಮೇಲೆ ಪಕ್ಷ, ಆಮೇಲೆ ನಾವು ಅಂತ ಹೇಳ್ತಾರೆ. ಡೂ ದ ಎನಿ ಅದರ್ ಪಾರ್ಟಿ ಹ್ಯಾಸ್ ದ ಗಟ್ಸ್ ಟು ಸೇ ದಟ್ ಮ್ಯಾಮ್? ಲೋಕಸಭೆ ಚುನಾವಣೆ ನಾವು ಫೇಸ್ ಮಾಡ್ತಾ ಇರೋದು. ಎಷ್ಟನೇ ಲೋಕಸಭಾ ಚುನಾವಣೆ ನೋಡಿ ಕಾಪಿ ಮಾಡ್ತಾ ಇದ್ದಾರೆ ಎಕ್ಸಾಮ್ ಅಲ್ಲಿ ಇವರು. ಹಿಂಗೇನಾ? ನಮ್ ಕರ್ತವ್ಯ ಅಲ್ವಾ ದೇಶದ ಬಗ್ಗೆ ತಿಳ್ಕೊಳ್ಳೋದು? ಆಬ್ವಿಯಸ್ಲಿ ಅದು ನಮ್ಮ ಕರ್ತವ್ಯನೇ. ಬಟ್ ಸ್ವಲ್ಪ ನ್ಯೂಸ್ ಎಲ್ಲ ನೋಡೋದು ಕಮ್ಮಿ ಇವಾಗ. ನೋಡ್ಬೇಕು ತಾನೆ, ನ್ಯೂಸ್ 18 ನೋಡಿ ಇನ್ ಮುಂದೆ. ನಾವು ಓಟ್ ಯಾರಿಗೆ ಹಾಕ್ಬೇಕು ಅಂತ ಕೇಳಿ ಅದು ಮಾತ್ರ ಹೇಳ್ತೀವಿ. ಮೋದಿಗೆ ಹಾಕೋದು ನಾವು ಓಟು. ಬಟ್ ಸ್ವಲ್ಪ ಅಪ್ಡೇಟ್ ಕಮ್ಮಿ ಅಷ್ಟೇ. ಯಾರಿದು? ಯಡಿಯೂರಪ್ಪ CM ಅವರು. ಇವಾಗಿನ CM? ಇವಾಗಲ್ಲ, ಇವಾಗ ಕುಮಾರಸ್ವಾಮಿಗಿದ್ದಾರೆ. ಅವ್ರು ಆಗ್ಬೇಕಾಗಿತ್ತು, ಮಿಸ್ ಆಯ್ತು ಅಷ್ಟೇ. ಈಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರು 22 ಸೀಟ್ ಪಕ್ಕ ಅಂತ. ಇರ್ಬೋದು, ಗೆದ್ರೆ ಒಳ್ಳೇದು ನಮ್ಗೆ ಏನಂದ್ರೆ ಕರ್ನಾಟಕಕ್ಕೆ ಅಲ್ಲಿ ದೇಶದ ಬಾರ್ಡರ್ ಅಲ್ಲಿ ಯೋಧರ ಒಂದು ಬಲಿದಾನ ಏನಾಗಿತ್ತು, ಅಲ್ಲಿ ಏನೋ ಒಂದು ಯುದ್ಧದ ಹೋರಾಟ ಏನಾಗಿತ್ತು, ಅದರ ಒಂದು ಲಾಭವನ್ನ ರಾಜಕೀಯ ಬಣ್ಣ ಹಚ್ಚೋದ್ರ ಮೂಲಕ ಪಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಿಲ್ವಾ? ಮಾಡಬಾರ್ದಾಗಿತ್ತು ಅವರು. ಬಟ್ ಏನೋ ಜೋಶಲ್ಲಿ ಹೇಳ್ಬಿಟ್ಟಿದ್ದಾರೆ ಅಷ್ಟೇ. ಅವರು ಇನ್ನೊಂದು ಥರ ಹೇಳ್ಬೇಕಾಗಿತ್ತೇನೋ, ಮೋದಿ ಅವರು ಮಾಡಿದ್ದಾರೆ ನೋಡಿ ಎಲ್ಲಾದ್ರು ಅಂತ ಹೇಳೋದು ಬದಲು ಇವ್ರ ಸೀಟ್ ಮೇಲೆ ಇದು ಮಾಡ್ಕೊಂಡಿದ್ರೆ ಹಂಗೆ ಹೇಳ್ಬಾರ್ದಾಗಿತ್ತು. ಹೌದು, ಸ್ವಲ್ಪ ಕಿಟಿಶ್ ಅನಿಸುತ್ತೆ. ಬಟ್ ಓಕೆ, ಜೋಶಲ್ಲಿ ಏನೋ ಹೇಳಿದ್ದಾರೆ, ಓಕೆ ಅನಿಸುತ್ತೆ. ದೇಶದಲ್ಲಿ ಎಷ್ಟು ಲೋಕಸಭಾ ಕ್ಷೇತ್ರಗಳಿದೆ? ಕಾಪಿ ಮಾಡೋದು ಜಾಸ್ತಿ ಆಗೋದ್ರಿ ಇಲ್ಲಿ. ಪಕ್ಕದ ರೂಮಿಂದ ಕಾಪಿ ಮಾಡ್ತಾ ಇದ್ದಾರೆ ಅವರು. ಕಿಲಾಡಿ ನೀವು. ನೀವು ಊಟ ಹೆಂಗಿದೆ ಕೇಳಕ್ ಬಂದಿದ್ದೀರಾ ಅಂದ್ರೆ ಊಟ ಚೆನ್ನಾಗಿರ್ಬೇಕಂದ್ರೆ ದೇಶ ಚೆನ್ನಾಗಿರ್ಬೇಕಲ್ವಾ? ಇಲ್ಲಿ ನೀವು ರೆಸ್ಟೋರೆಂಟ್ ಬಗ್ಗೆ ಕೇಳ್ತಿದ್ದೀರಾ ಅಂತ ನಾವು ಅನ್ಕೊಂಡು. ರೋಟಿಗರ್ ಬಗ್ಗೆ ಹೇಳಿ ರೋಟಿಗರ್ ಬಗ್ಗೆ ಹೇಳಿ. ನಾವು ಯಾವಾಗಲೂ ಬರ್ತೀವಿ, ಚೆನ್ನಾಗಿದೆ ಇಲ್ಲಿ, ಯಾವಾಗಲೂ ಬರ್ಬೋದು. ಡಿಸ್ಕಸ್ ಮಾಡ್ತೀರಾ ಊಟ ಮಾಡ್ಬೇಕಾದ್ರೆ ಜಾಸ್ತಿ? ಆ್ಯಕ್ಚುಲಿ ಏನು ಗೊತ್ತಾ, ನಾವೆಲ್ಲ ಸ್ಕೂಲ್ ಫ್ರೆಂಡ್ಸು 20 years ಆದ್ಮೇಲೆ ಮೀಟ್ ಆಗಿದ್ದೀವಿ. ಸೊ ಆಗಿಂದು ನೆನಪಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವೆಲ್ಲ ಕರೆಕ್ಟಾಗಿ ಅದು ಆನ್ಸರ್ ಕೊಟ್ಟರೆ ಒಂದು ಫ್ರೀ ಕೂಪನ್ ಕೊಡೋಣ ಅಂತಿದ್ದಪ್ಪ ನಾನು. ಮಿಸ್ ಮಾಡ್ಕೊಂಡ್ರಿ ಅಲ್ಲ ಕ್ವೆಶನ್. ನೋಡಿ ಈಗ ಕೂಪನ್ ಫ್ರೀ ಅಂತ ತಕ್ಷಣ ಕ್ವೆಶನ್ ಇನ್ನೊಂದ್ಸಲ ಅಟ್ಲೀಸ್ಟ್ ಇವಾಗಾದ್ರೂ ಕರೆಕ್ಟಾಗಿ ಆನ್ಸರ್ ಹೇಳ್ತಾರ ನೋಡೋಣ. ಒಬ್ಬ ಕೂಪನ್ ಅಂತ ತಕ್ಷಣ ಕರೆಕ್ಟಾಗಿ ಆನ್ಸರ್ ಹೇಳ್ತೀರಾ ನೋಡಿ. 28 ಕ್ಷೇತ್ರ ಕರ್ನಾಟಕದಲ್ಲಿ ಲೋಕಸಭೆ 17ನೇದು. ಒಡೆನಪ್ಪ ಚಪ್ಪಾಳೆ. ಏನ್ ನಿಮ್ಮ ಹೆಸರು? ಲಕ್ಷ್ಮಿ. ಕೂಪನ್ ಬೇಕೋ ಬೇಡವಾ? ಲಕ್ಷ್ಮಿ ಅವ್ರಿಗೆ ನಮ್ಮ ಜೇಕಬ್ ಅವ್ರ ಕಡೆಯಿಂದ, ರೋಟಿಗರ್ ಮ್ಯಾನೇಜರ್ ಆದಂತ ಜೇಕಬ್ ಅವರು ಈ ಒಂದು ಫ್ರೀ ಆದ ಕೂಪನ್ ಕೊಡ್ತಾ ಇದ್ದಾರೆ, ಮೀಲ್ಸ್ ಕೂಪನ್. ಖುಷಿನಾ? ಖುಷಿಯಾ ಮೇಡಮ್? ಕಂಗ್ರ್ಯಾಚುಲೇಷನ್, ಚಪ್ಪಾಳೆ ಹೊಡ್ರಿ. Hello, can I sit? Yeah. Hi, what's your name? ಮಾಲಾ. ಸೊ ನಮ್ಮ ದೇಶದ ಬಗ್ಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ? ಆ್ಯಕ್ಚುಲಿ ಭರ್ಜರಿ ಊಟಕ್ಕೆ ಬಂದಿದ್ದಿದೆ ಫಸ್ಟ್ ಟೈಮು. ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು, ಸೊ ಭಾಳ ಖುಷಿ ಆಗ್ತಿದೆ. ಈ ದೇಶದ ಬಗ್ಗೆ ಕೇಳಿದ್ರೆ ಭರ್ಜರಿ ಊಟದ ಬಗ್ಗೆ ಕೇಳ್ತಾರೆ. ಅಂದರೆ ಭರ್ಜರಿ ಊಟ ಅಷ್ಟು ಮೋಡಿ ಮಾಡಿದೆ, ಅದು ಬಿಟ್ಟು ಬೇರೆ ಇಲ್ಲವೇ ಇಲ್ಲ ಮಾತಾಡೋ ಥರ. ಓಕೆ ಫೈನ್, ಗುಡ್. ರೋಟಿಗರ್ಗೆ ಬಂದರೆ ಆ ಥರ ಒಂದು ಮೋಡಿ ಖಂಡಿತ ಆಗುತ್ತೆ. ಇದು ಆ್ಯಕ್ಚುಲಿ ನೋಡಿ ಚೆನ್ನಾಗಿದೆ ಅಲ್ಲ ಟೋಪಿ. ಇಲ್ಲಿ ಬಂದರೆ ಒಂದು ಸೆಲ್ಫಿ ಟೋಪಿ ಅಂತ ಕೊಡ್ತಾರೆ. ಇದನ್ನು ತೊಗೊಂಡು ಸೆಲ್ಫಿ ತೊಗೊಳ್ಬೋದು, ಸಖತ್ತಾಗಿರುತ್ತೆ. ಎಂಜಾಯ್ ಮಾಡ್ತಾ ಇದ್ದೀರಾ? ಹೌದು, ತುಂಬ. ಹಾಂ, ಚೆನ್ನಾಗಿದೆ ಊಟ. ಈ ಸಲ ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಆಗಬೇಕು. ಯಾಕೆ?
ಓನ್ಲಿ ಒನ್ ಥಿಂಗ್ ಏನು ಹೇಳೋದು ಇಷ್ಟಪಡ್ತೀನಿ ಅಂದರೆ ದೇಶ ಬದಲ್ ರहा है ಭಾರತ್ ಬದಲ್ रहा है ಮೋದಿಯವ್ರು ಬಂದಿರೋದ್ರಿಂದ ಸೊ ನೆಕ್ಸ್ಟ್ ಟೈಮ್ ಅವ್ರಿಗೇನೆ ನಾವು ಚೂಸ್ ಮಾಡಬೇಕು. ಐ ಡೋಂಟ್ ನೋ ಅಬೌಟ್ ಕರ್ನಾಟಕ ಚೀಫ್ ಮಿನಿಸ್ಟರ್ ಎಲ್ಲ ಬಿಕಾಸ್ BJP is not that strong as compared to other states in Karnataka. But central ನೋಡಿದರೆ ಮೋದಿ is best. ಸೊ ಬಿಕಾಸ್ ಆಫ್ ಹಿಮ್ ನಾವು ಕರ್ನಾಟಕವನ್ನು ವೋಟ್ ಮಾಡ್ತೀವಿ. ಸರ್, ಯಡಿಯೂರಪ್ಪ ಅವರು ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ಸಲ ಲೋಕಸಭಾ ಚುನಾವಣೆಯಲ್ಲಿ 22 ಸೀಟ್ ಪಕ್ಕ ಅಂತ. ನಿಮ್ಮ ಒಪಿನಿಯನ್ ಇದ್ರ ಬಗ್ಗೆ? 22 ಅಲ್ಲ, 28 ಗೆಲ್ಬಹುದು ನರೇಂದ್ರ ಮೋದಿ ಅವ್ರದ್ದು, ಆ ಥರ ಅದೇ ಇದೆ. ಅಲ್ಲ, ಈ ಸ್ಥಾನವನ್ನು ಗೆಲ್ಲೋದು ಬರೀ ಇನ್ನು ಯಾವುದೋ ಒಂದು ಸಂದರ್ಭನ ಲಾಭ ಮಾಡಿಕೊಂಡು ಹೇಳಬಾರ್ದಲ್ಲ. ಅದಕ್ಕೆ ಮೂರ್ಖತನದಲ್ಲಿ ಬೇರೆ ಪಕ್ಷದವರು ಹೇಳಿಕೆ ಕೊಟ್ಟಿದ್ದಾರಲ್ಲ, ಅದು ಲೆಕ್ಕಕ್ಕಿಲ್ವಾ? ಯಾರು? ಕುಮಾರಸ್ವಾಮಿನೇ ಯಾವ ಥರ ಹೇಳಿಕೆ ಕೊಟ್ಟಿದ್ದಾರೆ? ನಮ್ಮ ತಂದೆಯರಿದ್ದ ಕಾಲದಲ್ಲಿ ಶಾಂತಿ ಇತ್ತು, ಈಗ ಶಾಂತಿ ಇಲ್ಲ ಅಂತ ಹೇಳಿದಾರಲ್ಲ, ಅದು ಮೂರ್ಖತನದ ಹೇಳಿಕೆ ಅಲ್ವಾ? ಒಬ್ಬ ಮುಖ್ಯಮಂತ್ರಿ ಆಗ್ಬಿಟ್ಟು ಆ ಥರ ಫೂಲಿಶ್ನೆಸ್ ಹೇಳಿಕೆ ಕೊಡ್ತಾರ? ಸಂಭ್ರಮಾಚರಣೆ ಯಾರು ಮಾಡಬಾರ್ದು ಅಂತ ಹೇಳಿದಾರಲ್ಲ. ಪಾಕಿಸ್ತಾನದಲ್ಲಿರೋ ಟೆರರಿಸ್ಟ್ನ ಹೊಡೆದ್ರೆ ಸಂಭ್ರಮಾಚರಣೆ ಯಾರು ಮಾಡಬಾರ್ದು ಅಂತ ಇವ್ರು ಹೇಳ್ತಾರಲ್ಲ, ಇವರೊಬ್ಬರು ಮುಖ್ಯಮಂತ್ರಿನ? ಹೋಗಿ ಕುಮಾರಸ್ವಾಮಿಯವರು, ದೇವೇಗೌಡರು ಆಗಲಿ, ಇಲ್ಲ ರಾಹುಲ್ ಗಾಂಧಿ ಆಗಲಿ, ಅವನು ಪಪ್ಪು ಇದಾನಲ್ಲ ರಾಹುಲ್ ಗಾಂಧಿ ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಅಲ್ಲೇ ಸೆಟ್ಲ್ ಆಗಕ್ಕೆ ಹೇಳಿ ಅವ್ರನ್ನ. ನೀವು ಈ ಹೇಳಿಕೆಗಳನ್ನೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ? ಯಾವುದನ್ನ? ಹಾಗಿದ್ರೆ ಅವ್ರು ಹೇಳಿಕೆ ಕೊಟ್ಟಿರೋದು ತಪ್ಪು. ಒಳ್ಳೆತನ ಆಗೋ ಹೇಳಿಕೆ ಯಾವುದೇ ಇದ್ರೂ ನಾವು ಸಪೋರ್ಟ್ ಮಾಡ್ತೀವಿ. ದಟ್ ಈಸ್ ನರೇಂದ್ರ ಮೋದಿಯವರು ಯಾವುದೇ ಕೆಲಸ ಮಾಡೋರು ನಾವು ಸಪೋರ್ಟ್ ಮಾಡ್ತಾಯಿದ್ದೀವಿ ನರೇಂದ್ರ ಮೋದಿಯವ್ರಿಗೆ. ಅದು ಬಿಟ್ಟು ಯಾರೋ ಒಬ್ಬರು ಒಂದು ತಪ್ಪು ಹೇಳಿಕೆ ಕೊಡ್ತಾರೆ, ಅದನ್ನೇ ಒಂದು ಇಶ್ಯೂ ಮಾಡೋದಲ್ಲ. ತಪ್ಪು ಎಲ್ಲ ಮನುಷ್ಯ ಮಾಡೋದು ಸಹಜ. ಸಣ್ಣ ತಪ್ಪನ್ನ ಅವರು ಏನೋ ಬೈ ಮಿಸ್ಟೇಕ್ ಯಡಿಯೂರಪ್ಪವ್ರು ಹೇಳಿರ್ಬೋದು, ಅದು ತಪ್ಪೇ ಹೇಳಿರೋದು. ಓಕೆ, ನಿಮ್ಮ ಹೆಸರು ಏನು ಸರ್? ರಾಮಕೃಷ್ಣ ಅಂದ್ಬಿಟ್ಟು. ರಾಮಕೃಷ್ಣ ಅವರು ಪ್ರಧಾನಮಂತ್ರಿ ಆಗ್ತಾರೆ ನಮ್ಮ ದೇಶಕ್ಕೆ, ಏನು ಚೇಂಜಸ್ ತರ್ಬೋದು, ಏನು ಚೇಂಜಸ್ ಆಗಬೇಕು? ಈಗ ಆಗ್ತಾ ಇರೋದೆಲ್ಲ ಚೇಂಜಸ್ ಅಲ್ವಾ? ನೀವೇನು ತರ್ತೀರಾ ಅಂತ ನಿಮ್ಮ ಪ್ರಶ್ನೆ. ನಾವು ಆ ಆಸೆ ನಮಗಿಲ್ಲ. ಅಲ್ಲ, ಆದರೆ ಏನಾಗಬೇಕು ಅಂತ ಒಂದಿರುತ್ತಲ್ಲ ಥಾಟ್. ನಾವು ಪ್ರಧಾನಮಂತ್ರಿ ಆದರೆ ಈ ಪ್ರಕಾಶ್ ರೈ, ಆ ಭಗವಾನ್, ಈ ಥರದವರೆಲ್ಲ ಇದ್ದಾರಲ್ಲ, ಅವ್ರನ್ನ ಕಲ್ಲಲ್ಲಿ ಹೊಡೆದು ಸಾಯಿಸ್ಬೇಕು ಅಂತ ಹೇಳ್ತೀವಿ ನಾವು. ಯಾಕೆಂದರೆ ಅವರು ಇಂಡಿಯಾ ವಿರೋಧಿಗಳವರು, ಇಂಡಿಯಾ ವಿರೋಧ ತಂದಲ್ಲೇ ಮಾತಾಡೋದು ಎಲ್ಲದನ್ನು, ಅದಕ್ಕೋಸ್ಕರ. ಓಕೆ, ಥ್ಯಾಂಕ್ ಯು. ಸೊ ಇನ್ನೂ ಸಾಕಷ್ಟು ಮೆಂಬರ್ಸ್ ಇದ್ದಾರೆ, ಅವ್ರ ಬಗ್ಗೆನೂ ಹೇಳಬೇಕು. ಮೇಲ್ಗಡೆ ಎಲ್ಲರೂ ಊಟನ ಆಸ್ವಾದಿಸ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹಾಯ್. ಹಲೋ. ನಿಮ್ಮ ಹೆಸರು? ಕೃಷ್ಣ. ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದೆ, ವೋಟ್ ಮಾಡ್ತೀರಾ? ವೋಟ್ ಮಾಡಲೇಬೇಕು. ಯಾರಿಗೆ? ವೋಟಿದ್ಮೇಲೆ ಮೋದಿಗೆ. ಯಾಕೆ? ಯಾಕೆಂದರೆ ಮೋದಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅವ್ರು BJP ಇದ್ರೆ ದೇಶ ಸುರಕ್ಷಿತವಾಗಿರುತ್ತೆ. ನಿಮ್ಮ ಮತ ಯಾರಿಗೆ? JDS. ಯಾಕೆ? ಯಾಕೆಂದರೆ ಅವ್ರು ತುಂಬ ಕುಮಾರಸ್ವಾಮಿ ಅವರು ನಾವು ಮಂಡ್ಯಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಹಾಗಾಗಿ ನಾವು JDS ಮೇಡಮ್. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಲೋಕಸಭಾ ಕ್ಷೇತ್ರಗಳಿದೆ ಹೇಳಿ? ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ತಿಳ್ಕೊಂಡಿಲ್ಲ. ಅವ್ರ ಹತ್ರ ಕೇಳಿ ಮಾತಾಡ್ತಾರೆ. ವೋಟ್ ಮಾಡ್ತೀರಾ ಈ ಸಲ? ಮಾಡ್ತೀನಿ. ಯಾರಿಗೆ ಮಾಡ್ತೀರಾ? ಕುಮಾರಸ್ವಾಮಿ. JDSಗೆ ಯಾವಾಗಲೂ. ಈಗ ನೀವು ದೇಶದ ಪ್ರಧಾನಮಂತ್ರಿ ಆಗ್ತೀರಾ, ಏನು ಚೇಂಜಸ್ ತರ್ತಾರೆ ನಾಗೇಂದ್ರ ಅವರು? ಏನು ಚೇಂಜಸ್ ತರ್ತೀರಾ ದೇಶದಲ್ಲಿ? ಒಂದು ಭಯೋತ್ಪಾದನೆ, ಇನ್ನೊಂದು ಭ್ರಷ್ಟಾಚಾರ, ಇದೆರಡು ಕ್ಲಿಯರ್ ಆಗಬೇಕು ಫಸ್ಟು. ನಿಮ್ಮ ನಾಯಕನ ಆಯ್ಕೆ ಯಾವ ಥರ ಆಗ್ಬೇಕು ಸರ್? ಉತ್ತಮ ನಾಯಕನ ಆಯ್ಕೆ ಅವ್ರು ಭ್ರಷ್ಟಾಚಾರದಲ್ಲಿ ಇರಬಾರ್ದು, ಯಾವುದೇ ಕಂಪ್ಲೇಂಟ್ ಇರಬಾರ್ದು. ಇವಾಗ ಮೋದಿ ಮೇಲೆ ಕಂಪ್ಲೇಂಟ್ ಇದೆ ಅಂತ ಹೇಳ್ತೀರಾ, ಸುಪ್ರೀಂ ಕೋರ್ಟಿಂದನೇ ಕ್ಲಿಯರೆನ್ಸ್ ಆಗಿದೆ. ಎಲ್ಲ MLAದು MP ಗಳದ್ದು ಯಾರ್ಯಾರ್ದು ಕೇಸ್ ಇದೆ ಎಲ್ಲರೂ ಕ್ಲಿಯರೆನ್ಸ್ ಮಾಡ್ಕೊಂಬಂದವ್ರು ನಿಂತ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ ಯಾರು ಕ್ಲೀನ್ ಚಿಟ್ಟು ಯಾರು ಕ್ಲೀನ್ ಚಿಟ್ ಅಲ್ಲ ಅಂತ. ಒಂದು ರೇಂಜ್ಗೆ ಕರೆಕ್ಟ್ ಆದ ಉತ್ತರ ಕೊಟ್ಟು ಒಳ್ಳೆ ಮಾತನ್ನು ಕೂಡ ಶೇರ್ ಮಾಡಿ ನಮ್ಮ ಜೇಕಬ್ ಮ್ಯಾನೇಜರ್, ಇಲ್ಲಿನ ರೋಟಿಗರ್ ಮ್ಯಾನೇಜರ್ ಭರ್ಜರಿ ಊಟದ ಕೂಪನ್ ಕೊಡ್ತಾ ಇದ್ದಾರೆ ಫ್ರೀಯಾಗೆ. ಕಂಗ್ರ್ಯಾಚುಲೇಷನ್. ಎಸ್, ರೋಟಿಗರ್ ಮ್ಯಾನೇಜರ್ ಜೇಕಬ್ ಅವ್ರು ನಮ್ಮ ಜೊತೆ ಇರ್ತಾರೆ. ನಿಮ್ಮ ಸಪೋರ್ಟ್ ಯಾರಿಗೆ ಸರ್? ಯಾರೇ ಆಗಲಿ ಕ್ಯಾಂಡಿಡೇಟ್ ಚೆನ್ನಾಗಿರಬೇಕು, ಒಳ್ಳೆ ಕೆಲಸಗಳು ಮಾಡಬೇಕು, ಪ್ರಗತಿಪರವಾಗಿರಬೇಕು, ಆ ಥರ ಒಂದು ಯೋಚನೆ ಇದ್ದ ಒಂದು ಪಾರ್ಟಿ ಅಥವಾ ಪಕ್ಷ ನಾವು ಸಪೋರ್ಟ್ ಮಾಡ್ತೀವಿ. ಓಟ್ ಮಾಡಿ ಜೂಟ್ ಆಗಬೇಡಿ, ಉತ್ತಮ ನಾಯಕನ ಸೆಲೆಕ್ಟ್ ಮಾಡಿ. ಇವತ್ತಿನ ರೋಟಿಗರಲ್ಲಾದಂತಹ ದರ್ಶಿನಿಯಲ್ಲಿ ಡೆಮೋಕ್ರಸಿ ಸ್ಪೆಷಲ್. ಮತ್ತೊಂದು ಪ್ಲೇಸ್ಗೆ ಹೋಗಿ ಮತ್ತೊಂದಿಷ್ಟು ಅಭಿಪ್ರಾಯಗಳೊಂದಿಗೆ ಮತ್ತೊಂದಿಷ್ಟು ಜನಗಳನ್ನ ಮೀಟ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.